ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ಶಿಕ್ಷಕರ ನೇಮಕಾತಿ ಗುಡ್ ನ್ಯೂಸ್ ಕೂಡ ಇದೆ. ಏನು ತಿಳಿಸ್ಕೊಡ್ತೀವಿ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಶಿಕ್ಷಕರ ನೇಮಕಾತಿ ಬಗ್ಗೆ ಸಚಿವರು ಮಾಹಿತಿ ಕೊಟ್ಟಿರ್ತಾರೆ. ಕಾರ್ಯಭಾರ ಆಧರಿಸಿ ನಿಮಗೆ ನೇಮಕಾತಿ ಕೂಡ ಮಾಡ್ತೀವಿ ಅಂತ. ಇಲ್ಲಿ 15,000 ಶಿಕ್ಷಕರ ನೇಮಕಾತಿ ಕೂಡ ಇದೆ. ಅದರಲ್ಲಿ ದೈಹಿಕ ಶಿಕ್ಷಕರದ್ದು ಕೂಡ ಇನ್ಕ್ಲೂಡ್ ಕೂಡ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಇಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಪ್ರಶ್ನೆಗೆ ಪ್ರಸ್ತುತ ಪ್ರಾಥಮಿಕ ಶಾಲೆಗಳಲ್ಲಿ 3,361, ಪ್ರೌಢಶಾಲೆಗಳಲ್ಲಿ 1,861 ದೈಹಿಕ ಶಿಕ್ಷಕರ ಹುದ್ದೆ ಖಾಲಿ ಇದೆ ಅಂತ. ದೈಹಿಕ ಶಿಕ್ಷಕರಿಗೆ ಕೂಡ ಖಾಲಿ ಇರುವ ಹುದ್ದೆಗಳಿಗೆ ಭರ್ತಿ ಮಾಡ್ತೀವಿ. ಪ್ರಸ್ತಾವನೆ ಸರ್ಕಾರದ ಪರಿಶೀಲನೆ ಇದೆ, ಅದು ಕೂಡ ಅಪ್ಲಿಕೇಬಲ್ ಕೂಡ ಆಗುತ್ತೆ. ಪ್ಲಸ್ ಪ್ರಾಥಮಿಕ ಪ್ರೌಢಶಾಲೆ ಖಾಲಿ ಇರುವ ದೈಹಿಕ ಶಿಕ್ಷಕರ ಖಾಲಿ ಹುದ್ದೆಗೆ ಸೇರಿ ಒಟ್ಟು ಬಂದ್ಬಿಟ್ಟು 5,267 ಹುದ್ದೆಗಳು ಕೂಡ ಪ್ರಕ್ರಿಯೆ ಶುರು ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಅಂಡ್ ಇಲ್ಲಿ ಪದವಿ ಪೂರ್ವ ಕಾಲೇಜಿನಲ್ಲಿ ಇರೋ ಖಾಲಿ ಹುದ್ದೆಗಳ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾರೆ 15,000 ನೇಮಕಾತಿ ಕೂಡ ಮಾಡ್ತೀವಿ. ಅದರಲ್ಲಿ ನಿಮಗೆ ಇದನ್ನು ಕೂಡ ಇನ್ಕ್ಲೂಡ್ ಕೂಡ ಮಾಡ್ತೀವಿ, ದೈಹಿಕ ಶಿಕ್ಷಕರದು ಅಂತ ಹೇಳಿ ಇಲ್ಲಿ ಮಾನ್ಯ ವಿಧಾನ ಸಭೆಯಲ್ಲಿ ಕೊಟ್ಟಿದ್ದಾರೆ. ಆದ್ಯತೆಯ ಮೇರೆಗೆ ನಾವು ನೇಮಕಾತಿ ಕೂಡ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್. ದೈಹಿಕ ಶಿಕ್ಷಕರದ್ದು ಅದು ಕೂಡ ಕೊರತೆ ಕೂಡ ಇದೆ. 15,000 ಹುದ್ದೆಗಳನ್ನ ನಾವು ಶೀಘ್ರದಲ್ಲೇ ಭರ್ತಿ ಮಾಡ್ತೀವಿ ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಮಧು ಬಂಗಾರಪ್ಪ ಅವರು. ಮತ್ತೆ ಇಲ್ಲಿ ವಿಧಾನ ಪರಿಷತ್ನಲ್ಲಿ 2,000 ಬೋಧಕ ಹುದ್ದೆಗಳಿಗೆ ನೇರ ನೇಮಕಾತಿಗೆ ಆದೇಶ ಕೂಡ ಮಾಡಿದೀವಿ ಅಂತ ಹೇಳಿ ಮಾನ್ಯ ಉನ್ನತ ಶಿಕ್ಷಣ ಸಚಿವರಾದ ಎಂ ಜಿ ಸುಧಾಕರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನಂದ್ರೆ ಪ್ರಥಮ ದರ್ಜೆ ಕಾಲೇಜು, ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಖಾಲಿ ಇರುವ 2,000 ಬೋಧಕ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡ್ತೀವಿ ಅಂತ ಹೇಳಿ ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಅವರು ಸರ್ಕಾರಿ ಪಾಲಿಟೆಕ್ನಿಕ್ ಅಲ್ಲಿ ಏನೆಲ್ಲ ಹುದ್ದೆಗಳು ಖಾಲಿ ಇದಾವೆ, ಈ ಹಿಂದೆ ನಿಮಗೆ ಆರ್ಥಿಕ ಇಲಾಖೆ ಅನುಮೋದನೆ ಏನ್ ಕೊಟ್ಟಿತ್ತು ಆ ಹುದ್ದೆಗಳನ್ನ ನಿಮಗೆ ನೇರವಾಗಿ ಭರ್ತಿ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಅಧಿಕೃತವಾಗಿ ಮಾನ್ಯ ಎಂ ಸಿ ಸುಧಾಕರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನ ಮೇನ್ ಥಿಂಗ್, ದೈಹಿಕ ಶಿಕ್ಷಕರ ನೇಮಕಾತಿ 15,000 ಜೊತೆ ನಿಮಗೆ ಇಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ 3,361, ಪ್ರೌಢಶಾಲೆಯಲ್ಲಿ 1,861 ಹುದ್ದೆಗಳು ಖಾಲಿ ಇದಾವೆ. ಅದರಲ್ಲಿ ನಾವು ಎಷ್ಟು ಫಿಲ್ ಮಾಡ್ತೀವಿ ಅಂತ ಹೇಳಿಲ್ಲ, ಬಟ್ ಅದನ್ನು ಕೂಡ ಫಿಲ್ ಅಪ್ ಮಾಡ್ತೀವಿ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು.